ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ತೊಂಡೆಕಾಯಿಯ ಒಂದು ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ನಾವು ಇದಕ್ಕೆ ತೊಂಡೆಕಾಯಿಯ ಗುದ್ದುಹುಳಿ ಅಂತ ಹೇಳ್ತೇವೆ. ಇದನ್ನ ಮಾಡೋದು ಕೂಡ ಸುಲಭ. ರುಚಿಕರವಾದ ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮನೆಯಲ್ಲಿಯೇ ತೊಂಡೆ ಚಪ್ರದಲ್ಲಿ ತೊಂಡೆಕಾಯಿ ಆಗಿದೆ. ಎಲ್ಲ ಕಡೆ ಬಿಟ್ಟಿದೆ. ಕುಯ್ದು ತಗೊಂಡು ಹೋಗಿ ಇವತ್ತು ರುಚಿಯಾದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೇನೆ. ಎಳೆತಾದಷ್ಟು ಈ ಒಂದು ಸಾಂಬಾರು ತುಂಬ ರುಚಿಕರವಾಗಿರ್ತದೆ. ಹಾಗಾಗಿ ಮನೆಯಲ್ಲೇ ಬೆಳೆದಿರುವ ತೊಂಡೆಕಾಯಿಯನ್ನ ಹದವಾಗಿ ಬೆಳೆದ ತಕ್ಷಣ ನಾವು ಕುಯ್ದು ಮಾಡ್ಕೊಳ್ಬೋದು ಈ ಒಂದು ಸಾಂಬಾರನ್ನ. ಇದೊಂದು ಉದ್ದುದ್ದ ಜಾತಿಯ ತೊಂಡೆಕಾಯಿ, ಸ್ವಲ್ಪ ವೈಟ್ ಆಗಿದೆ ನೋಡಿ. ಎಷ್ಟೊಂದು ಬಿಟ್ಟಿದೆ. ಹಾಗೆ ಇನ್ನೂ ಮಿಡಿ ಹೂ ಎಲ್ಲ ಇದೆ. ನಿಮಗೆ ತೊಂಡೆಕಾಯಿಯ ಇನ್ನೊಂದು ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮಾಡಿ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ತೊಂಡೆಕಾಯಿ ಎಲ್ಲ ಕುಯ್ದು ತಂದು ತೊಳೆದು ತಗೊಂಡಾಗಿದೆ. ಈಗ ಅದರ ಚೊಟ್ಟಿನ ಭಾಗವನ್ನು ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಅದನ್ನು ಜಜ್ಜಿಕೊಳ್ಬೇಕು. ಈ ರೀತಿ ಜಜ್ಜಿ ಮಾಡೋದ್ರಿಂದನೇ ಅದಕ್ಕೆ ತೊಂಡೆಕಾಯಿಯ ಗುದ್ದುಹುಳಿ ಅಥವಾ ಜಜ್ಜುಹುಳಿ ಅಂತ ಹೆಸರು. ನಂತರ ಒಂದು ಬಾಣಲೆ ಅಥವಾ ಯಾವುದಾದ್ರೂ ಒಂದು ಫ್ರೈಯಿಂಗ್ ಪ್ಯಾನನ್ನು ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಜಜ್ಜಿರುವಂತಹ ತೊಂಡೆಕಾಯಿಯನ್ನು ಹಾಕಿ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಮುಚ್ಚಿಡಬೇಕು. ಸ್ವಲ್ಪ ಹುರಿದಾದ ನಂತರ ಮುಚ್ಚಿಟ್ಕೊಂಡಿದ್ದೇನೆ. ಮಧ್ಯೆ ಮಧ್ಯೆ ಅದನ್ನು ಓಪನ್ ಮಾಡಿ ಆ ಕಡೆ ಈ ಕಡೆ ಮುಗಿಸ್ತಾ ಇರಬೇಕು. ಈ ರೀತಿಯಾಗಿ ಮುಗಿಸ್ಕೊಂಡಿದ್ದೇನೆ. ಇದೆಲ್ಲ ಈಗ ಒಂದು 50% ಅಷ್ಟು ಬೆಂದಿದೆ. ಇಷ್ಟಾದ ತಕ್ಷಣ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿರಬೇಕು. ನೀರು ಕುದೀತಾ ಇದ್ದ ಹಾಗೆ ಇದು ಹುರಿದಿರುವಂತಹ ತೊಂಡೆಕಾಯಿ ಹೋಳುಗಳನ್ನು ಹಾಕಬೇಕು. ತೊಂಡೆಕಾಯಿ ಹೋಳುಗಳು ಅಷ್ಟೇ ಹುರಿದು ತುಂಬ ಹೊತ್ತು ಬಿಡುವ ಹಾಗಿಲ್ಲ. ಬಿಸಿ ಬಿಸಿಯಾಗಿರುವಾಗಲೇ ಕುದಿಯುತ್ತಿರುವ ನೀರಿಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ಒಂದು 2 ತುಂಡಾಗುವಷ್ಟು. ಇದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಾಗ್ತದೆ. ನಮ್ಮಲ್ಲಿ ಹಸ್ಬೆಂಡಿಗೆ ಸಿಹಿಯಾಗಿರೋ ಹುಳಿ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಬೆಲ್ಲವನ್ನು ನಾನು ಬಳಸಿದ್ದೇನೆ. ನಂತರ ಮಸಾಲೆಯನ್ನು ಮಾಡಲಿಕ್ಕೆ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 1 ಟೀ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಂಡು ಅದಕ್ಕೆ ಈಗ ಉದ್ದಿನಬೇಳೆ 1 ಟೀ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ 4 ಟೀ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಟೇಬಲ್ ಚಮಚದಲ್ಲಿ ಹಾಕೋದಾದರೆ 2 ಟೇಬಲ್ ಚಮಚ ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು 1/4 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಣ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಒಂದು 4ರಿಂದ 5 ಮೆಣಸನ್ನು ಹಾಕ್ಕೊಂಡ್ರೆ ಖಾರ ಹದವಾಗಿ ಬರ್ತದೆ, ನಾನು ಮಾಡ್ತಾ ಇರುವ ಪ್ರಮಾಣದಲ್ಲಿ ಮಾಡೋದಾದರೆ. ಸಾಂಬಾರ್ ಪುಡಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಸುಲಭವಾಗಿ ಅನ್ನೋದನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ, ವಿಡಿಯೋ ಇದೆ. ನೀವಿನ್ನೂ ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಚೆನ್ನಾಗಿ ಹುರ್ಕೊಂಡು ಕೊನೆಯಲ್ಲಿ 1 ಟೀ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಹಸಿಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತೇನೆ. ಇಲ್ಲಿ ತೊಂಡೆಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ, ಮೆತ್ತಗಾಗಿದೆ. ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹುಣಸೆಹಣ್ಣಿನ ರಸ ಹಾಗೆ ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ಮಸಾಲೆ ಹಾಕಿದ ತಕ್ಷಣ ಹಾಕ್ಕೊಳ್ಬೇಕು. ಇದಕ್ಕೆ ತೊಂಡೆಕಾಯಿ ಹೋಳನ್ನು ನಾವು ಇಡಿಯಾಗಿ ಜಜ್ಜಿ ಹಾಕಿರೋದ್ರಿಂದ ಅದರ ಒಳಗಡೆ ಉಪ್ಪನ್ನು ಎಳ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗಾಗಿ ಮೊದಲಿಗೆ ಈ ಹುಳಿಯನ್ನು ಮಾಡುವಾಗ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗ್ತದೆ. ತೊಂಡೆಕಾಯಿಯನ್ನು ಬಳಸಿ ಮಾಡುವಂತಹ 2 ಬಗೆಯ ಪಲ್ಯದ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಹಾಗೆ ತೊಂಡೆಕಾಯಿಯ ಪಲ್ಯ ರೆಸಿಪಿಯನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಅದನ್ನೆಲ್ಲ ನೀವಿನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಚೆನ್ನಾಗಿ ಕುದಿ ಬರಿಸಿದ್ದೇನೆ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೇನೆ. ರುಚಿಯಾದಂತಹ ತೊಂಡೆಕಾಯಿಯ ಜಜ್ಜುಳಿ ರೆಡಿ ಆಯಿತು. ತುಂಬಾನೇ ಚೆನ್ನಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕ್ಕೊಂಡು ಈ ಒಂದು ಹುಳಿಯನ್ನು ಹಾಕಿ ಊಟ ಮಾಡಿ ನೋಡಿ, ಸೂಪರ್ ಆಗಿ ಆಗ್ತದೆ. ಹಲವಾರು ಬಗೆಯ ಸಾಂಬಾರ್ ರೆಸಿಪಿಯನ್ನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ಬಗೆಯ ಸಾರು, ಸಾಂಬಾರು, ಸ್ವೀಟು, ಸ್ನ್ಯಾಕ್ಸನ್ನೆಲ್ಲ ನಮ್ಮ ಚಾನಲಲ್ಲಿ ನೀವು ನೋಡಬಹುದು. ಹಾಗೆ ಹೈಪ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ತೊಂಡೆಕಾಯಿ ಸಾಂಬಾರು ಸೂಪರಾಗಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ನಮಸ್ಕಾರ.